ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಕಪ್ಲಾಪುರ್ಜೆ ಗ್ರಾಮದಲ್ಲಿ ಪಡಿತರ ಅಕ್ಕಿ ಕೊಡುವುದರಲ್ಲಿ ಭಾರಿ ಗೋಲ್ಮಾಲ್ ಆರೋಪ. ವಿತರಣೆ ಮತ್ತು ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ ಎಂದು ಗ್ರಾಮಸ್ಥರಿಂದ ಕಿರಿಕಿರಿ. ಡೀಲರ್ಶಿಪ್ ಕ್ಯಾನ್ಸಲ್ ಮಾಡುವಂತೆ ಜನರಿಂದ ಒತ್ತಾಯ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ಬಿಲ್ವ ಪತ್ರ ವಿತರಣೆ ಮಾಡಿದ ಶಿವಯ್ಯ ಸ್ವಾಮಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಶಿವಯ್ಯ ಸ್ವಾಮಿ ಚರ್ಚೆ. ಅಭಿವೃದ್ಧಿ ಕುರಿತು ಪ್ರಸ್ತಾವ. ವಿಸ್ತೃತ ಯೋಜನಾ ವರದಿ ಸಲ್ಲಿಸಲು ಮನವಿ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಕಾರ್ಯಕ್ರಮ. ಇದೊಂದು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ ಚಟುವಟಿಕೆಯಾಗಿದೆ. ಮಾನವ ಕಳ್ಳ ಸಾಗಾಣಿಕೆ ಸಮಾಜಕ್ಕೆ ಮಾರಕವಾಗಿದೆ. ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಕಪ್ಲಾಪುರ್ಜೆ ಗ್ರಾಮದಲ್ಲಿ ಪಡಿತರ ಅಕ್ಕಿ ವಿತರಕರಾದ ಶಿರೋಮಣಿ ತಂದೆ ಮಲ್ಲಪ್ಪ ಅವರು ಜನರಿಗೆ ಅಕ್ಕಿಯೇ ಕೊಡುವುದಿಲ್ವಂತೆ. ಸುಮ್ಮನೆ ಒಂದೆರಡು ದಿನ ಕಾಟಾಚಾರಕ್ಕೆ ಕೊಡ್ತಾರೆ, ಮತ್ತೆ ಅಂಗಡಿ ಮುಚ್ಕೊಂಡು ಊರಿಗೆ ಹೋಗ್ತಾರೆ. ಇದು ಗ್ರಾಮದ ಜನರೇ ಹೇಳುವಂತಹ ಮಾತು. ಏನಾದರೂ ಕೇಳಲಿಕ್ಕೆ ಹೋದರೆ ಹೆದರಿಸ್ತಾರಂತೆ, ಗೂಂಡಾಗಳನ್ನು ಇಟ್ಟಿದ್ದಾರಂತೆ. ಪಡಿತರ ಅಕ್ಕಿ ವಿತರಣೆ ಹಾಗೂ ತೂಕದಲ್ಲಿ ವ್ಯತ್ಯಾಸ ಕೂಡ ಮಾಡ್ತಾರಂತೆ. ಹೀಗಂತ ಗಲ್ಲಿಯ ಜನರೇ ಮಾಡ್ತಾ ಇರುವಂತಹ ಒಂದು ಗಂಭೀರ ಆರೋಪ. ಸರ್ಕಾರದಿಂದ ಬಂದ ಅಕ್ಕಿ ಜನರಿಗೆ ಕೊಡಲಿಕ್ಕೆ ಇವರಿಗೇನು ತೊಂದರೆ? ಸರಿಯಾಗಿ ಕೊಡಬೇಕಲ್ವಾ? ಬಡವರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ದರ್ಪ ಯಾಕೆ ಮೆರಿಬೇಕು ಅನ್ನೋದು ಜನರ ಹೊಟ್ಟೆಪಾಡಿನ ಪ್ರಶ್ನೆ. ಇದು ಒಂದು ಕಡೆ ಆದರೆ ನಿಜ ಅನಿಸಿದ್ರು ಕೂಡ ಬಹುತೇಕ ಜಿಲ್ಲೆಯ ಸರ್ಕಾರಿ ರೇಷನ್ ಅಂಗಡಿಗಳಲ್ಲಿ ನಡೀತಾ ಇರೋದು ಕಹಿ ಸತ್ಯ. ಅಧಿಕಾರಿಗಳು ಇವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಬನ್ನಿ ಜನರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಯಾರು ಹೋಗಿಲ್ಲ ಯಾವ ಎಲ್ಲರೂ ಹಂಗೆ ಇಕ್ಕಿದೇವು, ಎಲ್ಲ ಗಂಟೆ ಹಂಗೆ ಇಕ್ಕಿದೇವು. ಯಾವ ಸುಳಿಮ ಮನೆಗೆ ಹೋಗಿ ಅಹಮದಾಬಾದ್ ಹೋಗ್ಬೇಕು, ಅಹಮದಾಬಾದ್ ಯಾವ ನಿಮ್ದು ಅಮ್ದಲ್ಪಾಡು ಯಾವ್ರಿಗೆ ಹೋಯ್ತೀರಿ? ರೇಷನ್ ತರ್ಲಕ್ಕ ಕಾಪ್ಲಾಪುರಕ್ಕೆ ಹೋಯ್ತೀರಿ. ಪ್ರತಿ ತಿಂಗಳು ಕರೆಕ್ಟ್ ಕೊಡ್ತಾರೆ ನಿಮ್ಗೆ? ಹಾಂ, ತಿಂಗಳದಾಗ ಎಷ್ಟು ದಿನ ಕೊಡ್ತಾರಂತ್ರಿ? ಒಂದಿನ ಕೊಡ್ತಾನ. ಹಾಂ, ತಮ್ಮ ಒಳ್ಳೆ ರೊಕ್ಕ ಫ್ರೀನೇ ಮಾಡ್ತಾರ? ರೇಷನ್ ಕೊಡಪ್ಪಾರಿ ಹೇಳ್ರಿ, ರೇಷನ್ ಕೊಡಪ್ಪಾರಿ ಬಿ 10, ತಮ್ಮ ಒಳ್ಳೆ ದಿನ ಬಿ 10 ರೂಪಾಯಿ. మరి ರೇಷನ್ ಕರೆಕ್ಟ್ ಕೊಡ್ತಾರೆ ನಿಮ್ಗೆ? ಎಷ್ಟು ಕೊಡ್ತಾರೆ? ಒಂದು ತೆಲಿಗೆ ಎಷ್ಟು? ಒಂದು ತೆಲಿಗೆ ಎಷ್ಟು ಕೊಡ್ತಾರೆ? ಏನ್ರಿ ಒಂದೊಂದು ತಿಂಗಳು ರೇಷನ್ ಇದು ಮಾಡ್ತಾರ? ಇಲ್ಲ, ತಿಂಗಳಿಗೆ ಅಂದ್ರೆ ರೇಷನ್ ಕರೆಕ್ಟ್ ಕೊಡಲ್ಲಂತ್ರಿ? ಕೊಡಲ್ಲ. ಹಾಂ, ಅಂದ್ರೆ ತೆಲಿಗೆ ಒಂದು 2 ಕಿಲೋ ಕಮ್ಮಿ ಇದೆ. अच्छा, ಯಾಕೆ ನಿಮ್ಮೂರಿಗೆ? ಹಾಂ, ಇವ್ರ ಹೆಸರು ಅಂತಂದ್ರೆ ಈಗ ಸಿರಿಮಣಿ ಅಂಬರಿ ತೆಗಿಬೇಕಂದ್ರೆ ತೆಗೆದು ಮತ್ತೆ ಈಗ ಏನು ಮಾಡ್ಬೇಕು? ರೇಷನ್ ಬರಪ್ಲೆ ಮಾಡ್ತಾರೆ ರೀ ಅವ್ರಿಗೆ ತೆಗೆದು ಬೇರೆ ಇದು ಮಾಡ್ಬೇಕಂದ್ರೆ ಬೇರೆ ಹಾಕ್ಲಾಕ ಇದು ಮಾಡ್ಬೇಕು. ಹಾಂ ಹಾಂ, ಖಾಲಿ ಅಂದ್ರೆ ನಿಮ್ಮ ಆಮದಲ್ಪಡ ಊರಿಗೆ ಕೊಡೋ ಹೊಂಟ್ರಂದ್ರೆ ಬೇರೆ ಬೇರೆ
ಅಂದ್ರೆ ಈಗ ನಿಮ್ಮ ಅಮ್ದಲ್ಪಡ ಊರಾಗ ಸಮಸ್ಯೆ ಅದ ಹೇಳಿ ಅದೇ ರೀ ರೇಷನ್ ಕಾರ್ಡ್ ತೆಗೆದು ಹೋದ್ರಂದ್ರೆ ನಾವು ಅಮ್ದಲ್ಪುರದಲ್ಲಿ ಪೂರ ಊರಿಗೆ ಮಂದಿ ಬಂದು ಅಲ್ಲೇ ಕೂಡ್ತೇವೆ ಡಿ ಸಿ ಆಫೀಸ್ ಮುಂದೆ ಅವ್ನಿಗೆ ತೆಗೆಸ್ತಾನಂತ್ರಿ ಅಲ್ಲ ತೆಗೆಸ್ತಾನ ಅಂದ್ರೆ ಅವ ಟೋಟಲ್ ತಿಂಗಳಿಗೆ ಕಮ್ಮಿ ಕೊಡ್ತಾನೆ ಹೋಗ್ತಾನೆ ತಗೊಂಡು ರೇಷನ್ ಕಮ್ಮಿ ಕೊಡ್ತಾನೆ ಆಯ್ತು ಬೀದರ್ ಸೇರಿದಂತೆ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿರುವಂತಹ ಪ್ರಸ್ತಾವಗಳ ವಿಸ್ತೃತ ಯೋಜನಾ ವರದಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಅವರು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರೊಂದಿಗೆ ಚರ್ಚೆ ನಡೆಸಿದರು. ವಿಧಾನಸೌಧದ ಕಚೇರಿಯಲ್ಲಿ ಅವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಮೇನಲ್ಲಿ ನಡೆದಿರುವಂತಹ ಸಭೆಯಲ್ಲಿ ತಾವು ಸಲ್ಲಿಸಿರುವಂತಹ 26 ಪ್ರಸ್ತಾವಗಳ ವಿಸ್ತೃತ ಯೋಜನಾ ವರದಿ ಸಲ್ಲಿಕೆಗೆ ಮುಖ್ಯಮಂತ್ರಿ ಅವರ ನಿರ್ದೇಶನದ ಮೇರೆಗೆ ಈಗಾಗಲೇ ಯೋಜನೆ, ಕಾರ್ಯಕ್ರಮ, ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ PMI ವಿಭಾಗದ ಜಂಟಿ ನಿರ್ದೇಶಕರು, ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಕಾರಂಜಿ ನೀರಾವರಿ ಯೋಜನೆ ಸಂತ್ರಸ್ತರಿಗೆ ವೈಜ್ಞಾನಿಕ ಪರಿಹಾರ ಕಲ್ಪಿಸಬೇಕು, ಕಾರ್ಖಾನೆಗಳಿಗೆ ಮೂಲ ಸೌಕರ್ಯ ಒದಗಿಸಬೇಕು, ಬೀದರ್ ವಿಶ್ವವಿದ್ಯಾಲಯಕ್ಕೆ ವಿಶ್ವಗುರು ಬಸವಣ್ಣನವರ ಹೆಸರಿಡಬೇಕು, ಮೂಲ ಸೌಕರ್ಯಕ್ಕೆ 100 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಬೇಕು, ಬೀದರ್ನಲ್ಲಿ ಬಿದ್ರಿ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಮಾಡಬೇಕು, ಸಂವಿಧಾನದ 371J ತಿದ್ದುಪಡಿ ಕಾಯ್ದೆ ಅನ್ವಯ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎನ್ನುವುದು ಸೇರಿ ವಿವಿಧ ಪ್ರಸ್ತಾವಗಳನ್ನು ಸಲ್ಲಿಸಲಾಗಿದೆ. ಆದಷ್ಟು ಬೇಗ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚಿಸಬೇಕು ಅನ್ನುವಂಥ ಮಾತನ್ನು ಕೂಡ ಶಿವಯ್ಯ ಸ್ವಾಮಿ ಹೇಳಿದರು. ಚರ್ಚೆ ವೇಳೆ ಮುಖ್ಯ ಕಾರ್ಯದರ್ಶಿ ಅವರು ವಿಸ್ತೃತ ಯೋಜನಾ ವರದಿ ಸಲ್ಲಿಸಲು ತಮ್ಮ ಅಧೀನ ಕಾರ್ಯದರ್ಶಿಗಳಿಗೆ, ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗುವುದು, ಬೀದರ್ ಅಭಿವೃದ್ಧಿಗೆ ಎಲ್ಲ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಎಂದು ಶಿವಯ್ಯ ಸ್ವಾಮಿ ತಿಳಿಸಿದ್ದಾರೆ. ಶಿವಯ್ಯ ಸ್ವಾಮಿ ಅವರು ಏಕ್ ಲಾಖ್ ಪೇಡ್ ಮಾ ಕೆ ನಾಮ್ ಅಭಿಯಾನ ಅಂಗವಾಗಿ ಇದೇ ವೇಳೆ ಡಾಕ್ಟರ್ ಶಾಲಿನಿ ರಜೀಶ್ ಅವರಿಗೆ ಬಿಲ್ವ ಪತ್ರೆಯ ಸಸಿಯನ್ನು ವಿತರಣೆ ಮಾಡಿದರು. ಮಾನವ ಕಳ್ಳ ಸಾಗಾಣಿಕೆ ಸಮಾಜಕ್ಕೆ ಮಾರಕವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ತಿಳಿಸಿದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿರುವಂತಹ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ 1 ದಿನದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡುತ್ತಾರೆ. ಮಾನವ ಕಳ್ಳ ಸಾಗಾಣಿಕೆ ಒಂದು ಕಾನೂನು ಬಾಹಿರ ಮತ್ತು ಅಸಾಂವಿಧಾನಿಕ ಚಟುವಟಿಕೆಯಾಗಿದೆ. ಸಂವಿಧಾನದ 21ನೇ ವಿಧಿಯು ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೆ ಸ್ವತಂತ್ರವಾಗಿ ಜೀವಿಸುವ ಹಕ್ಕು ನೀಡಿದೆ. 23ನೇ ವಿಧಿಯು ಮಾನವ ಕಳ್ಳ ಸಾಗಾಣಿಕೆ ಅಪರಾಧ ಎಂದು ತಿಳಿಸುತ್ತದೆ. ಭಾರತ ಸರ್ಕಾರ ಮಾನವ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆ 1956 ಜಾರಿಗೆ ತಂದಿದೆ. ಆದರೂ ಕೂಡ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇರುವಂಥದ್ದು ಗಂಭೀರದ ವಿಷಯವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಮಾತನಾಡಿ, ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಮಹಿಳೆಯರು, ಮಕ್ಕಳು, ಇತರರು ಒಳಗೊಂಡಿರುತ್ತಾರೆ. ಮಹಿಳೆಯರನ್ನ ಬೇರೆ ಸ್ಥಳಗಳಿಗೆ ಸಾಗಾಣಿಕೆ ಮಾಡಿ ವೇಶ್ಯಾವಾಟಿಕೆಯಂತಹ ಸಮಾಜದ ಕೆಟ್ಟ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುತ್ತಾ ಇದ್ದಾರೆ. ಮಕ್ಕಳನ್ನ ಭಿಕ್ಷಾಟನೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಇತರರನ್ನ ದೇಹದಲ್ಲಿ ಇರುವಂತಹ ಅಂಗಾಂಗಗಳನ್ನು ತೆಗೆದುಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಇಂಥ ಹೀನ ಕೃತ್ಯಗಳಿಂದ ಜನರನ್ನ ಕಾಪಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಪ್ರಮಾಣ ವಚನವನ್ನು ಬೋಧಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ನ್ಯಾಯವಾದಿ ಬಸವರಾಜ್ ಬುಳ್ಳ ಮತ್ತು BS ಪಾಟೀಲ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಧರ್ MS, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮಹೇಶ್, ಡಾನ್ ಬಾಸ್ಕೋ ಸ್ವಯಂ ಸೇವಾ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಸ್ಟೀವನ್ ಲಾರೆನ್ಸ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.